ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಅವನು ಈಗ ನನ್ನ ತಮ್ಮನನು ಕುಮಾರಸ್ವಾಮಿ HN ಅಂತ ಅವನು ಕೆಲಸ ತಗೊಂಡು ಅವನು ಇಲ್ಲಿಂದ ಅಲ್ಲಿ ತನಕ ನಮ್ಮನ್ನ ಯಾವತ್ತೂ ನೋಡ್ಕೊಂಡಿಲ್ಲ. 25 ವರ್ಷದಿಂದ ಹೊಟ್ಟೆ ಹೊಡ್ಕೊಂಡೆ. ಆಮೇಲೆ ನಮ್ಮ ಅಪ್ಪನ ಆಸ್ತಿ ಮನೆ ಮಠ ಎಲ್ಲ ಇತ್ತು, ಅದನ್ನೆಲ್ಲ ಮಾರ್ಕೊ ಬಂದು ವಿದ್ಯಾನಗರದಲ್ಲಿ ಸೈಟ್ ತಗೊಂಡು ಅದನ್ನು ನನ್ನ ಹೆಸರಿಗೆ ಬರೀ, ಇಲ್ಲ ಅಂದ್ರೆ ನಾನು ನೀನು ಏನ್ ಮಾಡ್ತೀನಿ, ಇಲ್ಲ ನನ್ನ ಮಗಳಿಗಾರು ಬರ್ತೀನಿ, ಕೆಲಸನೂ ಕಿತ್ಕೊಂಡಿದ್ಯಾ ಅಂದ್ರು ಇಲ್ಲ ಕೊಲೆ ಮಾಡ್ತೀನಿ ಅಂತ ಅದನ್ನು ಬರ್ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನಮ್ ಸರ್ ಇದೆ ಇದ್ರಲ್ಲೂ ಇದೇ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಲ್ಲೇ ಇದ್ರು. ಇದು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿದ್ರು. ಅದಕ್ಕೆ ನಾವು DC ಆಫೀಸ್ ಹತ್ರ ಬಂದಲ್ಲ, ಇವ್ರಿದ್ರ ಸತ್ಯಭಾಮ ಮೇಡಮ್ ಬಂದಾಗ ಅವ್ರು ಮನೆ ಬಿಟ್ಕೊಡ್ಬೇಕಣೋ, ನೀನು ಅವ್ರಿಗೆ ಮದುವೆ ಮಾಡ್ಬೇಕಣೋ ಈ ತರ ಅಂದ್ರೆ ಹ್ಞೂ ಅಂತ ಒಪ್ಕೊಂಡದ. ರಾಜಕಾರಣಿಗಳು, ಇಲ್ಲಿನ ಅಧಿಕಾರಿಗಳು, DC ಆಫೀಸ್ ಅವ್ರೆ, ಅಲ್ಲಿ AC ಆಫೀಸ್ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅಲ್ಲೂ ನಮಗ್ ಮತ್ತೆ ನ್ಯಾಯ ಕೊಡ್ಲಿಲ್ಲ. ಆಮೇಲೆ ಅವ್ರು ಆದ್ಮೇಲೆ ಲತಾಕುಮಾರಿ ಮೇಡಮ್ ಬಂದ್ರು ಅಂತ ಅಲ್ಲಿಗೆ ಹೋದ್ರು. ಅವರು ಹೇಳಿದ್ರು ಬಿಟ್ಕೊಡ್ಲೇಬೇಕು ನೀನು ಮನೆ ಅಂತವ. AC ಸರ್ಗೂ ಹೇಳಿದ್ರು ಬಿಟ್ಕೊಡಿ ಅಂತ. ಅವ್ರು ಜವಾಬ್ದಾರಾಗಿದ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಾವ್ರೆ. ಮಿನಿಸ್ಟರ್ ಹತ್ರ ನಾನು ಹೋಗಿದ್ದೆ, ಇಲ್ಲೇ ಅವ್ರಯ್ಯ AC ಮಾರುತಿ ಅಂತ HN ಕುಮಾರಸ್ವಾಮಿ ಅಂತ ಕಟ್ಟಾಯ ಇದ್ರಲ್ಲಿ ಉಪ ತಹಶೀಲ್ದಾರ್ ಆಗಿ ಈಗ ಇದ್ ಮಾಡೋನು VA ಆಗಿ ಸೇರ್ಕೊಂಡವನು. ಬರೀ SLC ಇದ್ದವನು. ಈಗ ಯಾವ್ಯಾವ್ದೋ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಇದ್ ಮಾಡ್ಕೊಂಡು ಮೋಸ ಮಾಡ್ದವ್ ನಮ್ಗೆ ಕೊಡ್ತಾ ಇದ್ದಾನೆ. ನಮಗ್ ಗೀತಾ ಅಂತ PG